ಕರುಣೆಯ ಹಾದಿ 12th lesson 3rd class Kannada ಕಲಿಪಾಠ. So welcome to our class children. Start with ಆ ಹುಡುಗ ಜನಿಸಿದ್ದು ಬಂಗಾಳದ ಕಟಕ್ನಲ್ಲಿ. Means the boy was born. ಜನಿಸಿದ್ದು born in ಬಂಗಾಳ ಕಟಕ್ನಲ್ಲಿ. ಜಾನಕಿನಾಥ ಬೋಸ್ ಹಾಗೂ ಪ್ರಭಾವತಿ ದೇವಿ ಅವರ 9ನೆಯ ಪುತ್ರ. So Janakinath Bose was his father's name and Prabhavati Devi was his mother's name, and he was the 9th son. 9ನೆಯ ಪುತ್ರ. 9 means 9. So he was the 9th son of the parents. ಒಂದು ದಿನ ತಾಯಿ ಮಗನ ಕೊಠಡಿಗೆ ಬಂದಾಗ ಆಶ್ಚರ್ಯ ಕಾದಿತ್ತು. Means ಒಂದು ದಿನ, one day, ತಾಯಿ ಮಗನ ಕೊಠಡಿಗೆ ಬಂದಾಗ, one day when mother came to her son's room, ಆಶ್ಚರ್ಯ ಕಾದಿತ್ತು. A surprise was waiting. ಅವನ ಕಪಾಟಿನಿಂದ ಇರುವೆಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು. Means ಅವನ ಕಪಾಟಿನಿಂದ, ಕಪಾಟು is a cupboard. So ಅವನ ಕಪಾಟಿನಿಂದ what was coming out? ಇರುವೆಗಳು means ants. From his cupboards ants were coming ಸಾಲು ಸಾಲಾಗಿ in line. They were coming, ಹರಿದು ಬರುತ್ತಿದ್ದವು. ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ರೊಟ್ಟಿಗಳಿದ್ದವು. So when mother was surprised, she opened the cupboard. She opened the cupboard and what she saw between the books, there were rotis. So rotis were kept between the books over there. Okay, so rotis means like chapatis. Okay, avannu alli ಮುಚ್ಚಿಡುವ ಅಗತ್ಯ ಏನಿತ್ತು? So seeing those rotis between the books, the mother was like thinking, ಅವನು ಅಲ್ಲಿ ಮುಚ್ಚಿಡುವ ಅಗತ್ಯ ಏನಿತ್ತು? ವಾಟ್ ವಾಸ್ ದ ನೀಡ್ ಫಾರ್ ಹಿಮ್ ಟು ಕೀಪ್ ದೋಸ್ ರೊಟ್ಟೀಸ್ ಇನ್ಸೈಡ್ ಹಿಸ್ ಕಬರ್ಡ್ ಎಂದು ತಾಯಿ ಯೋಚಿಸಿದಳು. ಸೊ ದ ಮದರ್ ವಾಸ್ ಥಿಂಕಿಂಗ್, ಯೋಚಿಸಿದಳು, ಥಿಂಕಿಂಗ್. ಮಗ ಬಂದ ಮೇಲೆ ಕೇಳಿದರಾಯಿತು ಅಂದುಕೊಂಡಳು. ಮೀನ್ಸ್ ತಾಯಿ ಯೋಚಿಸುತ್ತಿದ್ದಳು. ವೈ ಹಿ ವಾಸ್ ಕೀಪಿಂಗ್ ಆಲ್ ದೋಸ್ ರೊಟ್ಟೀಸ್, ಚಪಾತೀಸ್ ಇನ್ ಹಿಸ್ ಕಬರ್ಡ್ ಬಿಟ್ವೀನ್ ಹಿಸ್ ಬುಕ್ಸ್. ದೆನ್ ಶಿ ಥಾಟ್, ಓಕೆ, ಮಗ, ಸಣ್ಣ, ಓಕೆ, ಬಂದ ಮೇಲೆ ಕೇಳಿದರಾಯಿತು. ಆಫ್ಟರ್ ಹಿ ಕಮ್ಸ್ ಲೆಟ್ ಮಿ ಆಸ್ಕ್ ಹಿಮ್. ಅಂಡ್ ಶಿ ಥಾಟ್, ಅಂದುಕೊಂಡಳು, ಶಿ ಥಾಟ್. ಶಾಲೆಯಿಂದ ಬಂದ ಮೇಲೆ ಮಗನನ್ನು ಕೇಳಿದಳು. ಶಾಲೆಯಿಂದ ಇಸ್ ಸ್ಕೂಲ್. ಬಂದ ಮೇಲೆ ಆಫ್ಟರ್ ಕಮಿಂಗ್ ಫ್ರಮ್ ದ ಸ್ಕೂಲ್ ಮಗನನ್ನು ಕೇಳಿದರು. ಶಿ ಆಸ್ಕ್ಡ್ ಹರ್ ಸನ್, ಮಗು, ನೀನು ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿರುವೆ? ಮಗು, ಸನ್, ನೀನು ರೊಟ್ಟಿಗಳನ್ನು, ದಿಸ್ ರೊಟ್ಟೀಸ್, ಓಕೆ, ವೈ ಡಿಡ್ ಯು ಹೈಡ್ ದೆಮ್ ಇನ್ ದ ಕಬರ್ಡ್? ಆಗ ಮಗ ಅಳುತ್ತಾ, ಸೊ ದ ಸನ್ ಸ್ಟಾರ್ಟೆಡ್ ಕ್ರೈಂಗ್. ಓಕೆ, ಮಗ ಅಳುತ್ತಾ ಮೀನ್ಸ್ ಕ್ರೈಂಗ್. ಸೊ ವಾಟ್ ಡಿಡ್ ಹಿ ಸೇ? ಅಮ್ಮ, ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ. ಅಮ್ಮ, ಎನಿಮೋರ್ ದೆರ್ ಇಸ್ ನೋ ನೀಡ್ ಫಾರ್ ದಿಸ್ ರೊಟ್ಟೀಸ್. ಅಗತ್ಯವಿಲ್ಲ, ನೋ ನೀಡ್. ತೆಗೆದು ಎಸೆದು ಬಿಡು. ಟೇಕ್ ಅಂಡ್ ಥ್ರೋ ದೆಮ್. ಎಸೆದು ಬಿಡು, ಥ್ರೋ ದೆಮ್ ಎಂದು ಹೇಳಿದನು. ಮಗ ಅಳುತ್ತಿರುವುದನ್ನು ಕಂಡು ತಾಯಿಯ ಮನಸ್ಸು ಮರುಗಿತ್ತು. ಸೊ ವೆನ್ ದ son was crying, naturally the mother felt very sad. So her mind just melted like that. So she asked very softly, Magu, ಏಕೆ ಅಳುತ್ತಿರುವೆ? Son, why are you crying? ಅಳುತ್ತಿರುವೆ, crying ಎಂದು ಕೇಳಿದರು. ಆಗ ಮಗ, that time what did the son say? ಅಮ್ಮ, ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದೆ. ಹಿ ಸೇಸ್, ಅಮ್ಮ, ಪ್ರತಿದಿನ, ಎವ್ರಿ ಡೇ, ನನ್ನ ಊಟದಿಂದ, ಫ್ರಮ್ ಮೈ ಲಂಚ್, ಐ ಯೂಸ್ ಟು ಟೇಕ್ ಒನ್ ರೊಟ್ಟಿ, ಓಕೆ, ಐ ಯೂಸ್ ಟು ಟೇಕ್ ಸಮ್ ರೊಟ್ಟೀಸ್ ಆ್ಯಂಡ್ ಗಿವ್ ಇಟ್ ಟು ಒನ್ ಭಿಕ್ಷುಕಿ. ಭಿಕ್ಷುಕಿ ಈಸ್ ಅ ಬೆಗ್ಗರ್, ಓಕೆ, ಕೊಡುತ್ತಿದ್ದೆ. he used to give. So from his lunch box he used to take some rotis and he used to give to a beggar. ಆದರೆ ಈ ಎರಡು
ಆದರೆ ಈ 2 ದಿನಗಳಿಂದ ಆ ಜಾಗದಲ್ಲಿ ಅವಳು ಕಾಣಿಸಲಿಲ್ಲ. ಬಟ್ ಫ್ರಮ್ 2 days ಇನ್ ದ್ಯಾಟ್ ಪ್ಲೇಸ್ ಐ ಡಿಡ್ಂಟ್ ಸೀ ಹರ್. ಇನ್ನು ಕಾಣಿಸುವ ಯಾವ ಲಕ್ಷಣವೂ ಇಲ್ಲ. ಎನಿಮೋರ್ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಸೀಯಿಂಗ್ ಹರ್ ಆಲ್ಸೋ ಎಂದು ಹೇಳುವಾಗ, ಸೊ ವೈಲ್ ಸೇಯಿಂಗ್ ಸೊ, ಅವನ ಗಂಟಲು ಕಟ್ಟಿತ್ತು. ಹಿಸ್ ಥ್ರೋಟ್ ವಾಸ್ ಲೈಕ್ ಇಟ್ಸ್ ವೆರಿ ಸ್ಯಾಡ್ ಆ್ಯಂಡ್ ಹಿ ಕುಡ್ ನಾಟ್ ಇವನ್ ಅಟರ್ ದ ವರ್ಡ್ಸ್. ಮಗನ ಮಾತನ್ನು ಕೇಳಿದ ತಾಯಿ, ಸೊ ಆಫ್ಟರ್ ಹಿಯರಿಂಗ್ ವಾಟ್ ದ ಸನ್ ಹ್ಯಾಸ್ ಟು ಸೇ ವೈ ದ rotis were kept in the cupboard, ಆಫ್ಟರ್ ಲಿಸನಿಂಗ್ ಟು ದ್ಯಾಟ್, ತಾಯಿಯ ಹೃದಯ ತುಂಬಿ ಬಂತು. ಹರ್ ಹಾರ್ಟ್ ಬಿಕೇಮ್ ಓವರ್ವೆಲ್ಮ್ಡ್. ಬಡವರ ಕಷ್ಟಕ್ಕೆ ಸ್ಪಂದಿಸುವ ನಿನ್ನಂತಹ ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯ ಎಂದುಕೊಂಡು ಸಂತೋಷಪಟ್ಟಳು. ವೈ ಶಿ ವಾಸ್ ಹ್ಯಾಪಿ? ಶಿ ವಾಸ್ ಹ್ಯಾಪಿ ದ್ಯಾಟ್ ಬಡವರ ಕಷ್ಟಕ್ಕೆ ಸ್ಪಂದಿಸುವ, ಹಿ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪುವರ್ ಪೀಪಲ್ಸ್ ಡಿಫಿಕಲ್ಟೀಸ್. ನಿನ್ನಂತಹ ಕರುಣಾಮಯಿ ಮಗನನ್ನು, a son who is very merciful and compassionate, okay, ಪಡೆದ ನಾನೇ ಧನ್ಯ. I am only great to have a son like you ಎಂದುಕೊಂಡು ಸಂತೋಷಪಟ್ಟಳು. She was happy and she blessed her son. How did she bless her son? ಕೀರ್ತಿವಂತನಾಗಿ ಬಾಳು. ಕೀರ್ತಿವಂತ means have a glorious life, be very famous all over the world. ಸೊ ಕೀರ್ತಿವಂತನಾಗಿ ಬಾಳು ಎಂದು ಮನಸಾರೆ ಹರಸಿದಳು. ಸೊ ಹೋಲ್ ಹಾರ್ಟೆಡ್ಲಿ ಶಿ ಬ್ಲೆಸ್ಡ್ ಹಿಮ್. ಹೂ ವಾಸ್ ದಟ್ ಸ್ಮಾಲ್ ಬಾಲಕ? ದ್ಯಾಟ್ ಬಾಲಕ ಓನ್ಲಿ, ಅದೇ ಬಾಲಕ ಮುಂದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು. ಸೇಮ್ ಬಾಲಕ, ಅದೇ ಬಾಲಕ ಮುಂದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ, ಮೀನ್ಸ್ ಇನ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಹಿ ಹ್ಯಾಡ್ ಪಾರ್ಟಿಸಿಪೇಟೆಡ್. ಬ್ರಿಟಿಷರ ಕೈಯಲ್ಲಿ ಸಿಲುಕಿದ ಭಾರತ ಮಾತೆಯ, ದ ಇಂಡಿಯಾ ವಿಚ್ ವಾಸ್ ಗಾಟ್ ಅಂಡರ್ ದಿ ಬ್ರಿಟಿಷ್ ರೂಲ್, ಪರಿಸ್ಥಿತಿಯನ್ನು ಕಂಡು, ಸೀಯಿಂಗ್ ದ ಕಂಡೀಷನ್ ಆಫ್ ದ ಕಂಟ್ರಿ ಅಂಡರ್ ದ ಬ್ರಿಟಿಷ್ ರೂಲ್, ಅವರ ಹೃದಯ ಮರುಗಿತ್ತು. ಹಿ ಫೆಲ್ಟ್ ಬ್ಯಾಡ್. ಓಕೆ, ಶತ್ರುವನ್ನು ಸೆದೆ ಬಡಿಯಲು ಕ್ರಾಂತಿಯ ಮಾರ್ಗವನ್ನು ಅನುಸರಿಸಿದರು. ಟು ಡಿಫೀಟ್ ದ ಎನಿಮೀಸ್, what did he do? He took the path of Kranti. Kranti is non-violence path. He took the non-violence path. ಹೂವಿನಂತೆ ಮೃದುವಾದ ಅವರ ಮನಸ್ಸು ವಜ್ರದಂತೆ ಕಠಿಣವಾಗಲು ಬಲ್ಲುದು ಎಂಬುದನ್ನು ಸಾಧಿಸಿ ತೋರಿಸಿದರು. ಹೂವಿನಂತೆ ಮೃದುವಾದ ಅವರ ಮನಸ್ಸು ವಜ್ರದಂತೆ ಕಠಿಣವಾಗಲು ಬಲ್ಲುದು ಎಂಬುದನ್ನು ಸಾಧಿಸಿ ತೋರಿಸಿದರು. ಮೀನ್ಸ್ his heart, which was like tender like the flower, now it became as hard as a diamond. Okay, ಬಲ್ಲುದು ಎಂಬುದನ್ನು he proved that. ಓಕೆ, ಸೊ ದೇಶದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದರು. ಸೊ ವಿದೇಶದಲ್ಲಿ ಮೀನ್ಸ್ ಔಟ್ಸೈಡ್ ಇಂಡಿಯಾಸ್ ಲ್ಯಾಂಡ್, ಇನ್ ಫಾರಿನ್ ಕಂಟ್ರೀಸ್, ಭಾರತದ ಸ್ವಾತಂತ್ರ್ಯಕ್ಕಾಗಿ, ಫಾರ್ ದ ಇಂಡಿಯಾಸ್ ಇಂಡಿಪೆಂಡೆನ್ಸ್, ಹಿ ಬಿಲ್ಟ್ ಅನ್ ಆರ್ಮಿ. ಅವರೇ ನಿಮ್ಮ ಧೀರ ನಾಯಕ. ಹಿ ಓನ್ಲಿ ಈಸ್ ಯೋರ್ ಬ್ರೇವ್ ಲೀಡರ್. ಹೂ ಇಸ್ ದ ಬ್ರೇವ್ ಲೀಡರ್? ಸುಭಾಷ್ ಚಂದ್ರ ಬೋಸ್. Coming to the exercise now. ಆವರಣದಲ್ಲಿ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಸೊ ದೇ ಆರ್ ಗಿವನ್ ಸಮ್ ಚಾಯ್ಸ್ ಓವರ್ ಹಿಯರ್. ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ವರ್ಡ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಸ್ಟ್ ಒನ್, ಕಪಾಟಿನಿಂದ ಡ್ಯಾಶ್ಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು. ವಾಟ್ ವಾಸ್ ಕಮಿಂಗ್ ಇನ್ ಲೈನ್ ಫ್ರಮ್ ದಟ್ ಕಬರ್ಡ್? ಜಿರಳೆ, ಜೇಡ, ಇರುವೆ. ಇರುವೆ. So Irve is the answer. Ants were coming from the cupboard in the line. ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ಡ್ಯಾಶ್ಗಳಿದ್ದವು. When the mother opened the cupboard, what did she see in between the books? Yes, she saw roti. So roti is the answer. ನಿನ್ನಂತಹ ಡ್ಯಾಶ್ ಮಗನನ್ನು ಪಡೆದ ನಾನೇ ಧನ್ಯ. ನಿನ್ನಂತಹ ಕರುಣಾಮಯಿ, ಕಂಪ್ಯಾಷನೇಟ್ ಸನ್.
She felt very happy that her son was compassionate. No, so ನಿನ್ನಂತಹ ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯ. ಸೆಕೆಂಡ್, ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. So they have a given group of words over here. The words which do not belong to the group, you have to select that word and write over here. First one, ತಾಯಿ, ಮಾತೆ, ಮಗಳು, ಜನನಿ. ತಾಯಿ means mother, ಮಾತೆ means mother, ಮಗಳು means daughter, janani means mother. So what does not belong to this group? Magalu. So the answer is Magalu. Second one, Santosha, happy. Dukkha, sad. Ananda, happy. Kushi, happy. So Dukkha, that means sad, does not belong to this group. So the answer is Dukkha. Roti, dose, uppittu, kittale. So these are all one roti, like chapati, dosa we eat, uppittu, these are all breakfast items. Kittale is a fruit. So this does not belong to this group. Answer is kittale. Harasu, blessing. Solisu, defeat. Haraisu, blessing. Ashirvadisu, blessing. So Solisu does not belong to this group. So the answer is Solisu. Next, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? Who told these words to whom? First one, ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ? Who told these words? ತಾಯಿ. So ತಾಯಿ told the words to whom? ಯಾರಿಗೆ ಹೇಳಿದರು? ಮಗನಿಗೆ ಹೇಳಿದರು. She told these words to the son. ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ, ತೆಗೆದು ಎಸೆದು ಬಿಡು. Who told these words? ಮಗ. To whom did he tell? ಯಾರಿಗೆ ಹೇಳಿದರು? ತಾಯಿಗೆ ಹೇಳಿದರು. ಮಗು, ಏಕೆ ಅಳುತ್ತಿರುವೆ? ಯಾರು ಹೇಳಿದರು? ತಾಯಿ ಹೇಳಿದರು. Mother told these words. ಯಾರಿಗೆ ಹೇಳಿದರು? To whom? To ಮಗ. ನೆಕ್ಸ್ಟ್, ಈ ಆವರಣದಲ್ಲಿ ಕೊಟ್ಟಿರುವ ಪದಗಳ ಸಹಾಯದಿಂದ ಸರಿಯಾದ ಪ್ರಶ್ನೆಗಳನ್ನು ರಚಿಸಿ. So they have given some words over here. You have to select the correct word and complete the questions given. First one, ರೊಟ್ಟಿಗಳನ್ನು ಡ್ಯಾಶ್ ಕೊಡಬೇಕಾಗಿತ್ತು. ರೊಟ್ಟಿಗಳನ್ನು, since a question mark it is, ಯಾರಿಗೆ ಕೊಡಬೇಕಾಗಿತ್ತು. ನೆಕ್ಸ್ಟ್, ಪುಸ್ತಕಗಳನ್ನು ಡ್ಯಾಶ್ ಇಟ್ಟಿರುವೆ. Where did you keep the books? ಪುಸ್ತಕಗಳನ್ನು ಎಲ್ಲಿ? So the answer is ಎಲ್ಲಿ ಇಟ್ಟಿರುವೆ. ಆ ಪೆಟ್ಟಿಗೆಯಲ್ಲಿರುವುದು ಏನು? What is there in that box? What? ಏನು? So the answer is ಏನು. ಮಕ್ಕಳು ತರಗತಿಗೆ ಯಾವಾಗ ಬಂದರು? So ಮಕ್ಕಳು when did the children come to the class? ಯಾವಾಗ? When? Answer is ಯಾವಾಗ, when. Next, ಒಂದು ವಾಕ್ಯದಲ್ಲಿ ಉತ್ತರಿಸಿ. Answer in one sentence. ಬಾಲಕನ ತಂದೆ ತಾಯಿಯವರ ಹೆಸರೇನು? What is the name of the boy's ತಂದೆ, father and the mother's name? ಬಾಲಕನ ತಂದೆ ತಾಯಿಯವರ ಹೆಸರು ಜಾನಕಿನಾಥ ಬೋಸ್ ಹಾಗೂ ಪ್ರಭಾವತಿ ದೇವಿ. You have to remember only 2 words over here. Rest all is there in the question only. ಬಾಲಕನ ತಂದೆ ತಾಯಿಯವರ ಹೆಸರು ಜಾನಕಿನಾಥ ಬೋಸ್ ಹಾಗೂ ಪ್ರಭಾವತಿ ದೇವಿ. ನೆಕ್ಸ್ಟ್, ಬಾಲಕ ರೊಟ್ಟಿಗಳನ್ನು ಯಾರಿಗೆ ಕೊಡುತ್ತಿದ್ದನು? To whom was the boy giving the rotis? ಬಾಲಕ ರೊಟ್ಟಿಗಳನ್ನು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದನು. ಬಾಲಕ ರೊಟ್ಟಿಗಳನ್ನು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದನು. ತಾಯಿ ಏನೆಂದು ಹರಸಿದಳು? How did the mother bless the son? ತಾಯಿ ಕೀರ್ತಿವಂತನಾಗಿ ಬಾಳು ಎಂದು ಮನಸಾರೆ ಹರಸಿದಳು. ತಾಯಿ ಕೀರ್ತಿವಂತನಾಗಿ ಬಾಳು
ಎಂದು ಮನಸಾರೆ ಹರಸಿದಳು. ಆ ಧೀರ ನಾಯಕ ಯಾರು? ಹೂ ಇಸ್ ದಟ್ ಬ್ರೇವ್ ಲೀಡರ್? ಆ ಧೀರ ನಾಯಕ ಸುಭಾಷ್ ಚಂದ್ರ ಬೋಸ್. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಏಕೆ ಅಳುತ್ತಿರುವೆ? ಮೀನ್ಸ್ ಹಿಯರ್ ಯು ಹ್ಯಾವ್ ಟು ರೈಟ್ ಇನ್ 2 or 3 sentences. ಯು ಹ್ಯಾವ್ ಟು ಆನ್ಸರ್ ದ ಕ್ವೆಶ್ಚನ್. 2-3 ವಾಕ್ಯದಲ್ಲಿ. ಫಸ್ಟ್ ಒನ್, ಏಕೆ ಅಳುತ್ತಿರುವೆ ಎಂದು ತಾಯಿ ಕೇಳಿದಾಗ ಮಗನು ಕೊಟ್ಟ ಉತ್ತರವೇನು? ವೆನ್ ದ ಮದರ್ ಆಸ್ಕ್ಡ್ ದ ಸನ್, ವೈ ಆರ್ ಯು ಕ್ರೈಯಿಂಗ್? ವಾಟ್ ಆನ್ಸರ್ ಡಿಡ್ ದ ಸನ್ ಗಿವ್? ತಾಯಿ ಏಕೆ ಅಳುತ್ತಿರುವೆ ಎಂದು ಕೇಳಿದಾಗ ಮಗನು, ಅಮ್ಮ, ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದೆ. ಆದರೆ ಈ 2 ದಿನಗಳಿಂದ ಆ ಜಾಗದಲ್ಲಿ ಅವಳು ಕಾಣಿಸಲಿಲ್ಲ. ಇನ್ನು ಕಾಣಿಸುವ ಯಾವ ಲಕ್ಷಣವೂ ಇಲ್ಲ ಎಂದು ಉತ್ತರಿಸಿದನು. ಸೊ ವಾಟ್ ಡಿಡ್ ಹಿ ಆನ್ಸರ್? Every day he used to keep some rotis and give it to the bhikshuki, beggar. But from 2 days she is not seen in her place and there is no sign of seeing her also. So that was the answer given by the son when the mother asks him, why are you crying? ಸುಭಾಷ್ ಚಂದ್ರ ಬೋಸರ ಬಗ್ಗೆ ನಿಮಗೆ ಗೊತ್ತಿರುವ ವಿವರಗಳನ್ನು ಬರೆಯಿರಿ. ಸೊ ವಾಟ್ ಎವರ್ ಯು ನೋ ಅಬೌಟ್ ಸುಭಾಷ್ ಚಂದ್ರ ಬೋಸ್, ಯು ರೈಟ್ ಇನ್ 2 or 3 sentences over here. ಸುಭಾಷ್ ಚಂದ್ರ ಬೋಸರು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು. ಸೊ ಫಸ್ಟ್ ಒನ್ ಇಸ್ ದ ಸುಭಾಷ್ ಚಂದ್ರ ಬೋಸ್ ಪಾರ್ಟಿಸಿಪೇಟೆಡ್ ಇನ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಶತ್ರುವನ್ನು ಸದೆಬಡಿಯಲು ಕ್ರಾಂತಿ ಮಾರ್ಗವನ್ನು ಅನುಸರಿಸಿದರು. ಶತ್ರುವನ್ನು ಸದೆಬಡಿಯಲು ಟು ಡಿಫೀಟ್ ದ ಎನಿಮೀಸ್, ಕ್ರಾಂತಿ ಮಾರ್ಗವನ್ನು ಅನುಸರಿಸಿದರು. ಸೊ ಹಿ ಟುಕ್ ದ ಪಾತ್ ಆಫ್ ನಾನ್ ವೈಲೆನ್ಸ್. ವಿದೇಶದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದರು. ಸೊ ಇನ್ ಫಾರಿನ್ ಕಂಟ್ರಿ ಹಿ ಬಿಲ್ಟ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಆರ್ಮಿ. ಹಿ ಬಿಲ್ಟ್ ಆನ್ ಇಂಡಿಯನ್ ಆರ್ಮಿ ಟು ಇನ್ ದ ಫಾರಿನ್ ಕಂಟ್ರಿ. ಲಾಸ್ಟ್ ಒನ್, ಕೊಟ್ಟಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ಸೊ ಹಿಯರ್ ಸಮ್ ಪ್ರಾವರ್ಬ್ಸ್ ಆರ್ ಗಿವನ್. ಯು ಹ್ಯಾವ್ ಟು ಕಂಪ್ಲೀಟ್ ದ ಪ್ರಾವರ್ಬ್ಸ್. ಫಸ್ಟ್ ಒನ್, ಕಾಯಕವೇ ಕೈಲಾಸ. ಸೊ ವಾಟ್ ಡಸ್ ದಿಸ್ ಮೀನ್? ಮೀನ್ಸ್ ವರ್ಕ್ ಇಸ್ ವರ್ಷಿಪ್. ಇಸ್ ಏನು? ವರ್ಕ್ ಇಸ್ ವರ್ಷಿಪ್. ಸೇಮ್ ಥಿಂಗ್ ಇನ್ ಕನ್ನಡ. ಕಾಯಕವೇ ಮೀನ್ಸ್ ವರ್ಕ್ ಇಸ್, ಕೈಲಾಸ ಇಸ್ ವರ್ಷಿಪ್. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿಯಿಲ್ಲ. ದೇರ್ ಇಸ್ ನೋ ಟೇಸ್ಟ್ ಬೆಟರ್ ದೆನ್ ಸಾಲ್ಟ್ ಆ್ಯಂಡ್ ದೇರ್ ಇಸ್ ನೋ ಬೆಟರ್ ರಿಲೇಷನ್ಶಿಪ್ ದೆನ್ ದಿ ಮದರ್. ತಾಯಿಗಿಂತ ಬಂಧುವಿಲ್ಲ. ನೆಕ್ಸ್ಟ್ ಒನ್, ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು ಮೀನ್ಸ್ ಓನ್ಲಿ ಇಫ್ ಯು ವರ್ಕ್ ಹಾರ್ಡ್ ಯು ಗೆಟ್ ಟು ಈಟ್. Means kai kesaradare, only if your hands become dirty you get nice food to eat. ಒಗ್ಗಟ್ಟಿನಲ್ಲಿ ಬಲವಿದೆ. Unity is strength. ಒಗ್ಗಟ್ಟಿನಲ್ಲಿ means unity. ಬಲವಿದೆ means strength. So all the best children. Study this and please in the comment section tell me whichever lesson you want me to explain with the exercise. Thank you.